ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ಇವತ್ತೊಂದು ಅಡುಗೆದು ನೋಡೋಣ, ಅಡುಗೆ ಟಿಪ್ಸ್ ನೋಡೋಣ. ಏನಂದರೆ, ನಾವು ಹೋಳಿಗೆಗಳು ಮಾಡ್ತಾ ಇರ್ತೀವಲ್ವಾ, ಎಲ್ಲ ಥರದ ಹೋಳಿಗೆಗಳು ಏನೇನು ವಿಧ ವಿಧವಾಗಿ, ಬಾದಾಮಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಖರ್ಜೂರದ ಹೋಳಿಗೆ, ಶೇಂಗಾ ಹೋಳಿಗೆ, ಎಷ್ಟು ಥರವಾಗಿ ಹೋಳಿಗೆ ಮಾಡಿದೆ. ಹುರುಳಿಕಾಳು ಹೋಳಿಗೆ ಮಾಡಿದ್ದೀರಾ? ಇವತ್ತೊಂದು ನಮಗೆ ಗೊತ್ತಿದ್ದವರು ಅವ್ರ ಮನೇಲಿ ಲಕ್ಷ್ಮಿ ಅಂತ ಒಬ್ಳು ಬರ್ತಾಳೆ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಮಾಡಿದ್ಲು, ನಾನು ತಿಂದು ನೋಡಿಬಿಟ್ಟು ಬಂದೆ. ತುಂಬ ಚೆನ್ನಾಗಿತ್ತು. ಅದು ನಿಮಗೆ ಹಂಚ್ಕೊತೀನಿ. ಏನಂದರೆ, ಹುರುಳಿಕಾಳು ಬೇಯಿಸ್ಕೊತೀವಲ್ವಾ, ಹುರುಳಿಕಾಳು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರು ಬಸ್ಕೊಂಡು ಸಾರು ಮಾಡ್ಕೊಬೋದು. ಅದರಲ್ಲಿ ನಾವು ಚೆನ್ನಾಗಿ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳಸಿ, ಚೆನ್ನಾಗಿ ಅದು ಸೇರಿದ ಮೇಲೆ ರುಬ್ಕೊಂಡು ಹೂರಣ ಮಾಡಿಟ್ಕೊಂಡು, ಆಮೇಲೆ ಮೈದಾ, ಚಿರೋಟಿ ರವೆ ಏನಾದರೂ ಕಲಸಿ 1-2 ಗಂಟೆ ಹೊತ್ತು ಎಣ್ಣೆ ಸವರ್ಬಿಟ್ಟು ಇಟ್ಬಿಡಬೇಕು. ಆಮೇಲೆ ಅದರಲ್ಲಿ ನಾವು ಹೋಳಿಗೆ ಮಾಡತ್ತಲ್ಲ, ಅದನ್ನು ಇದು ಮಾಡಿ ಮಧ್ಯದಲ್ಲಿ ಹೂರಣ ಇಟ್ಟು ಮಾಡಿ ನೋಡಿ. ಒಂದ್ಸಲಿ ಮಾಡಿ ನೋಡಿಬಿಟ್ಟು ನೀವು ಟೇಸ್ಟ್ ಮಾಡಿಬಿಟ್ಟು ನನಗೂ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನ ಚೆನ್ನಾಗಿತ್ತು ಅಂದರೆ ನನಗೆ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು. ಹೊಸದಾಗಿ ಅಡುಗೆಗಳು ನೋಡೋಣ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.